ಇಸ್ರೇಲ್ನ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ಒಂದು ಕಡೆ ನಿಂತ್ಕೋತು ಅಂತಂದ್ರೆ, ಇದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಾರ್ಗ್ ನಿಂತ್ಕೋತು ಅಂತಂದ್ರೆ ಮೂರನೇ ಮಹಾಯುದ್ಧ 25ಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೆಂಥ ಭಯಂಕರ ಚಂಡಮಾರುತಗಳು, ಸ್ಪೀಡಾದ ಗಾಳಿ ಕೂಡ ಬೀಸಬಹುದು ಅಂತಕ್ಕಂಥದ್ದರ ಸಂಕೇತ ಇಲ್ಲಿ ಸಿಗುತ್ತೆ. ಇವತ್ತು ಇದಕ್ಕೆ ನಾವು ವೈಜ್ಞಾನಿಕ ಮಾಹಿತಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ಭೂಮಿ ಕಂಪಿಸೋದಕ್ಕೆ ಆರಂಭಗೊಂಡು ಬಿಟ್ಟಿದೆ, ಭೂಮಿ ಮಾತಾಡೋದಕ್ಕೆ ಶುರುವಾಗೋಗ್ಬಿಟ್ಟಿದೆ. ನನಗೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ, ಹಲವಾರು ಕಾರ್ಯಕ್ರಮಗಳನ್ನ ನೀವು ಕೂಡ ಅಧ್ಯಯನ ಮಾಡಿ ಮಾತಾಡ್ತಾ ಇರ್ತೀರಾ. ಬಹಳ ಸಂತೋಷದ ಸಂಗತಿ. ಒಂದು ನಾನು ನೋಡುವಾಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಅಮರ್ ಪ್ರಸಾದ್ ಅವರ ಕಾರ್ಯಕ್ರಮ ಏನು ಪ್ರಸಾರ ಆಗುತ್ತೆ, ನಿಜವಾಗೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಅದರಿಂದ ನಾವು ತಿಳ್ಕೊಳ್ಬೋದು. ನಿನ್ನೆ ನಾನು ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ. ನೋಡ್ತಾ ಇರ್ಬೇಕಾದ್ರೆ ಅಮರ್ ಪ್ರಸಾದ್ ಮಾತಾಡ್ತಾ ಇದ್ರು, ನನಗೆ ಬಹಳ ಸಂತೋಷ ಆಯಿತು. ಅಮರ್ ಪ್ರಸಾದ್ ನೆನ್ನೆ ಮಾತಾಡ್ತಾ ಇದ್ದಾರೆ, ನಾನು 81ರಲ್ಲಿ ಅದರ ಮಾಹಿತಿ ತೆಗೆದಿಟ್ಟಿದ್ದೀನಿ. ಅಮರ್ ಪ್ರಸಾದ್ ಮಾತಾಡ್ತಿರೋದು ಈಗ, ಅಮರ್ ಪ್ರಸಾದ್ ಅವಾಗ ಹುಟ್ಟಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ಆವಾಗೇ ನಾನು ಈ ಮಾಹಿತಿಗಳನ್ನು ತೆಗೆದಿಟ್ಟಿದ್ದೀನಿ. ಅವ್ರು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ರು ಅಂತಂದ್ರೆ, ಭಾರತ ದೇಶ ಏನಾದರೂ ಭಯ ಪಡೋದಾದ್ರೆ, ಭಯ ಪಟ್ಟರೆ ಇಸ್ಲಾಂ ಜಗತ್ತಿನಿಂದ ಬರ್ತಕ್ಕಂಥ ಆಯಿಲ್ಗಾಗಿ ಭಯ ಪಡಬೇಕಾಗತ್ತೆ. ಭಾರತ ದೇಶ ಎಲ್ಲಿ ಸರಕು ಸರಂಜಾಮುಗಳ ಸಾಗಾಣಿಕೆ ನಿಂತು ಹೋಗುತ್ತೋ, ಪೆಟ್ರೋಲ್ ಇಲ್ದಿದ್ರೆ ಎಲ್ಲಿ ಅಸ್ತವ್ಯಸ್ತ ಆಗುತ್ತೋ ಅನ್ನೋ ಭಯಕ್ಕೆ ದೇಶ ಸ್ವಲ್ಪ ಅಳ್ಳಾಡಬಹುದು ಅಂತ ಒಂದು, ಇನ್ನು ಮೇಲೆ ಅದನ್ನ ಭಯ ಪಡುವತಕ್ಕಂಥ ಪ್ರಮೇಯವೇ ಇಲ್ಲ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಬಗ್ಗೆ ನಿನ್ನೆ ಮಾತಾಡಿದ್ರು. 81ರಲ್ಲಿ ಅದರ ಮಾಹಿತಿಗಳನ್ನು ನಾನು ತೆಗೆದಿಟ್ಟೆ. ಅದರಲ್ಲಿ ಎಷ್ಟು ವಿಶೇಷತೆ ಇದೆ ನೋಡಿ. ಇದನ್ನ ನಾನು ಮಾಹಿತಿ ತೆಗೆದಿಡಬೇಕಾದ್ರೆ 15/1/1981ರಲ್ಲಿ, ಎಷ್ಟು ವರ್ಷ ಆಯ್ತು ಸರ್, ಈಗ 43 ವರ್ಷಗಳ ಹಿಂದೆ ಅಮರ್ ಪ್ರಸಾದ್ ಹುಟ್ಟಿದ್ರು ಎಲ್ಲೋ ಗೊತ್ತಿಲ್ಲ ನನಗೆ. ಹಾಗೆ ಇದು ತೆಗೆದಿಟ್ಟಿದೆ. ಇದನ್ನ ನನಗೆ ಈ ಮಾಹಿತಿಯನ್ನು ಕೊಟ್ಟಂತವರು ದೊಡ್ಡಬಳ್ಳಾಪುರದ ಒಬ್ಬ ಹೆಸರಾಂತ ಅಡ್ವೊಕೇಟ್ ಲಾಯರು TN ಬಾಲಾಜಿ ಅಂತ. ಅವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದಂಥವ್ರು, ಇವತ್ತು ಬದಲಾವಣೆ ಆಗಿದ್ದಾರೆ. ಅವರು ನಮಗೆ ಪಕ್ಷದ ವೈರತ್ವ ಇತ್ತು, ಸಿದ್ಧಾಂತಗಳ ವೈರತ್ವ ಇತ್ತು. ಆದರೂ ಕೂಡ ನನ್ನನ್ನು ಕರೆದು, ಗುರುದೇವ್ ಅವರೇ ಒಂದು ಮಾಹಿತಿ ಇದೆ ನಿಮ್ಗೆ ಕೊಡಬೇಕು ಬನ್ನಿ ಅಂತ ಕರೆದಿದ್ರು. ಹೋಗಿದ್ದೆ. ಅವರೇ ಕೊಟ್ಟಂತ ಕಟಿಂಗ್ ಇದು. ಅವತ್ತು ತಗೊಂಬಂದು ಮೆತ್ತಾಕಿದ್ದು 81ರಲ್ಲಿ. ಇದರಲ್ಲಿ ಏನಿದೆ ಅಂತಂದ್ರೆ, ಬಿಹೈಂಡ್ ದ ನ್ಯೂಸ್, ಸುದ್ದಿಯ ಹಿಂದೆ, ಬಿಹೈಂಡ್ ದ ನ್ಯೂಸ್, ಅರಬ್ಸ್ ಟೇಕ್ಸ್ ಇನ್ ಇಂಡಿಯಾ, ಅರಬ್ನವರು ಭಾರತದಲ್ಲಿ ಏನೇನು ಖರೀದಿ ಮಾಡ್ತಾ ಇದ್ದಾರೆ, ನೌ ರಿಲಿಜಿಯನ್ ಅಂಡ್ ಬ್ಲ್ಯಾಕ್ ಗೋಲ್ಡ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಮೇಲೆ ಇಷ್ಟು ಲೇಖನವನ್ನ ಬರೆದರು. ಇದನ್ನ ಜೆರಾಕ್ಸ್ ಮಾಡಿಸಿ ನಾವು ಹಂಚಬಹುದು. ಇದರಲ್ಲಿ ಏನ್ ಬರೆದಿದ್ದಾರೆ, ವೇಣುಗೋಪಾಲ್ ಅಂತಕ್ಕಂಥವ್ರು ಬರೆದಿರೋ ಲೇಖನ ಇದು. ಇದರಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ಏಷ್ಯಾ ಖಂಡದ ಪೂರ್ವ ದಿಕ್ಕಿನಲ್ಲಿ ಭೂಮಿಯ ಒಳಪದರಗಳು ಚದುರಿ ಅರಬ್ ದೇಶಗಳಲ್ಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಂಥ ತೈಲ ಸಂಪತ್ತು ಭೂಮಿಯ ಚದುರುವಿಕೆಯಿಂದ ಆ ತೈಲ ಸಂಪತ್ತು ಹರ್ಕೊಂಡು ಬಂದು ಹಿಂದೂ ಮಹಾಸಾಗರದ ಅಡಿಯಿಂದ ಭಾರತ ದೇಶದ ಭೂಭಾಗದ ಒಳಗಡೆಗೆ ನುಗ್ಗಿದೆ ಅಂತ ವರದಿಯನ್ನ ಇದರಲ್ಲಿ ಕೊಟ್ಟರು. ಈ ವರದಿ ಬಂದಿದ್ದು ಯಾವ ಮ್ಯಾಗಝೈನ್ ಅಲ್ಲಿ ಅಂತಂದ್ರೆ, ಒಂದು ಹೆಸರಾಂತ ವಾರಪತ್ರಿಕೆ ಇತ್ತು, ಆನ್ಲುಕರ್ ಅಂತೇಳಿ. ಆನ್ಲುಕರ್ ಅನ್ನೋ ಪತ್ರಿಕೆಯಲ್ಲಿ ಇದು ಬಂದಿತ್ತು. ಅದರ ಮುಖಪುಟದಲ್ಲಿ ಆಗ ದೆಹಲಿಯ ಚೋಪ್ರಾ ಫ್ಯಾಮಿಲಿಯ ಮಿಲಿಟರಿ ಕಮಾಂಡೆಂಟ್, ಚೋಪ್ರಾ ಫ್ಯಾಮಿಲಿಯ ಮಕ್ಕಳ ಮೇಲೆ ಅತ್ಯಾಚಾರವೆಸಗಿ ಸಾಯಿಸಿದ ಬಿಲ್ಲಾ ಅಂಡ್ ರಂಗ ಅಂತಕ್ಕಂಥ ಕಂಡಮ್ಡ್ ಪ್ರಿಸನರ್ಸ್ನ ಹ್ಯಾಂಗ್ ಮಾಡಿದ ಒಂದು ಸಂದರ್ಭದ ಫೋಟೋ ಮ್ಯಾಗಝೈನ್ ಅಲ್ಲಿ ಫ್ರಂಟ್ ಮುಖಪುಟದಲ್ಲಿ ಇತ್ತು. ಆ ಮುಖಪುಟದ ಕೆಳಗಡೆ ಈ ಲೇಖನದ ಒಂದು ಸಬ್ಜೆಕ್ಟ್ ಅನ್ನ ಹಾಕಿದ್ರು, ಕ್ಯಾಪ್ಷನ್ಸ್ ಹಾಕಿದ್ರು. ಅರಬ್ ಸ್ಟೇಕ್ಸ್ ಇನ್ ಇಂಡಿಯಾ, ನೌ ರಿಲಿಜಿಯನ್ ಅಂಡ್ ಬ್ಲ್ಯಾಕ್ ಗೋಲ್ಡ್ ಬಿಹೈಂಡ್ ದ ನ್ಯೂಸ್ ಅಂತ ಕಂಡ್ಬಿಟ್ಟು ಹಾಕಿದ್ರು. ನನಗೆ ಅದು ಅವ್ರು ಕೊಟ್ಟಾದ್ಮೇಲೆ ನನಗೆ ಗೊತ್ತಿತ್ತು. ಬಾಲಾಜಿ ಅವರು ಅದು ಕೊಡದೆ ಹೋಗಿದ್ದಿದ್ರೆ ಈ ಮಾಹಿತಿ ನನಗೆ ಇವತ್ತರೆಗೂ ನಿಮ್ಮ ಮುಂದೆ ನಾನು ಹಂಚ್ಕೊಳಕ್ಕೂ ಆಗ್ತಿರ್ಲಿಲ್ಲ, ನಾನು ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಅದು ಒಂದು ಮಾಹಿತಿಯ ಆಧಾರದ ಮೇಲೆ ನನಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು. ಅರೆ ಇದೇನು ಈ ಥರ, ಇದು ನಿಜಾನಾ? ಇದನ್ನ ನಾನು ಅವ್ರು ಕೊಟ್ಟಿರೋ ಲೇಖನ ಸತ್ಯ ಅಂತ ಸಾಬೀತಾಗಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ನಾನು ಕಲೆಕ್ಟ್ ಮಾಡಲೇಬೇಕು. ಅರಬ್ ಕೊಲ್ಲಿ ರಾಷ್ಟ್ರಗಳ ಭೂಮಿಯ ಅಡಿಯಲ್ಲಿರ್ತಕ್ಕಂಥ ತೈಲ ಸಂಪತ್ತು ಚದುರು ಬಿಟ್ಟು ಅದು ಮರಳು ಭೂಮಿಯಾದ್ದರಿಂದ
ಅಲ್ಲಿನ ತೈಲ ಸಂಪತ್ತಿನ ಒಂದು ತೈಲ ಹರ್ಕೊಂಡು ಬಂದು ಹಿಂದೂ ಮಹಾಸಾಗರಕ್ಕೆ ಸೇರಿರೋದು ನಿಜಾನ, ಭಾರತ ದೇಶದ ಭೂಭಾಗದ ಅಡಿಯೊಳಕ್ಕೆ ನುಗ್ಗಿರೋದು ನಿಜಾನ ಅಂತಕ್ಕಂಥ ಅಧ್ಯಯನ ನಾನು ಮಾಡಬೇಕಾಗಿತ್ತು. ಅದಕ್ಕೆ ಏನು ಮಾಡಿದೆ, ಅಲ್ಲಿಂದ ಆಚೆಗೆ ನಾನು ಪತ್ರಿಕೆಗಳನ್ನು ತಿರುವಾಕಕ್ಕೆ ಶುರು ಮಾಡಿದ ಮೇಲೆ ಅಸ್ಸಾಮು, ಬಾಂಬೆ, ಕಾವೇರಿ, ಗೋದಾವರಿ, ಪೂರ್ವ ಕರಾವಳಿ ಎಲ್ಲ ಜಾಗಗಳಲ್ಲಿ ಗೋದಾವರಿ ಪಾತ್ರದಲ್ಲಿ ತೈಲ ನಿಕ್ಷೇಪ ಪತ್ತೆ. ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇವತ್ತು ತೈಲ ಸಿಗ್ತಾ ಇದೆ. ಅದನ್ನು ಹೊರಗಡೆಗೆ ತೆಗೆದು ಆ ಕಚ್ಚಾ ತೈಲವನ್ನು ಪರಿಷ್ಕರಣೆ ಮಾಡಿ ಅದನ್ನು ಪೆಟ್ರೋಲು, ಡೀಸೆಲ್ಲು, ಸೀಮೆ, ಕೆರೋಸಿನ್ನು, ಟಾರು, ವ್ಯಾಸಲಿನ್ನು, ವೈಟ್ ಆಯಿಲ್ಲು ಇಂಥವೆಲ್ಲ ತೆಗಿಬೇಕಾದ್ರೆ ಅದಕ್ಕೆ ಸರಿಯಾದ ಮೆಷಿನರೀಸ್ಗಳನ್ನ ನಾವು ಬಳಸಬೇಕು. ಅದೆಲ್ಲದರ ಕೊರತೆ ಇರೋದ್ರಿಂದ ಸ್ವಲ್ಪ ತಡ ಆಗ್ತಿದೆ ಅನ್ನೋದು ಬಿಟ್ಟರೆ ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ತೈಲ ನುಗ್ಗಿದೆ ಅಂತಕ್ಕಂಥ ಮಸ್ತ್ ಮಗ .com ಏನಿದೆ ಚಾನಲ್, ಮಸ್ತ್ ಮಗ, ಇದರ ಅಮರ್ ಪ್ರಸಾದ್ ಅವರು ನಿನ್ನೆ ಮಾತಾಡಿದ ಮಾತಿಗೆ ಇವತ್ತು ನಮ್ಮ ಹತ್ರ ಪುಷ್ಟಿ ಇದೆ, ಆಧಾರಗಳಿದೆ ಅದು. ಹಾಗಾಗಿ ಇವತ್ತು ಈ ಒಂದು ಅವರ ಮಾತಿಗೆ ಮಹತ್ವ ಸಿಗ್ತಾ ಇದೆ. ಅಂದರೆ ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ತೈಲ ನಿಕ್ಷೇಪ ಇದೆ ಅಂತಕ್ಕಂಥದ್ದು ಇವತ್ತು ಅರೇಬಿಯನ್ ಕೊಲ್ಲಿ ರಾಷ್ಟ್ರಗಳು ತಲ್ಲಣಗೊಳ್ಳತಕ್ಕಂಥ ವಿಚಾರ. ಇದರ ಆಧಾರದ ಮೇಲೇನೆ ಅಬ್ಬಬ್ಬ ಅಂದರೆ ಇನ್ನು 8 ರಿಂದ 10 ವರ್ಷದವರೆಗೂ ಅರಬ್ ರಾಷ್ಟ್ರಗಳಲ್ಲಿ ತೈಲ ಸಿಗಬಹುದು ಮುಂದಾಲೋಚನೆ ಮಾಡಿ ಈಗಾಗಲೇ ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹಳಷ್ಟು ಅಬುದಾಬಿ ಇರ್ಬೋದು, ಇರಾನ್, ಇರಾಕ್, ಮಸ್ಕಟ್ಗಳಿರ್ಬೋದು, ಬೇಕಾದಷ್ಟು ಅರಬ್ ದೇಶಗಳಲ್ಲಿ ಆ ದೇಶಗಳನ್ನು ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸ್ತಾ ಇದ್ದಾರೆ. ಅಂದರೆ ಮುಂದಿನ ಅವರ ಜೀವನ ಆಯಿಲಿಂದ, ಪೆಟ್ರೋಲಿಂದ ಅಲ್ಲ, ಪ್ರವಾಸೋದ್ಯಮದಿಂದ ಹಣವನ್ನು ತಗೊಂಡು ಬಂದು ಆ ದೇಶವನ್ನು ನಿಭಾವಣೆ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯ ಸ್ಥಿತಿ ಆ ದೇಶದ ಆಡಳಿತದವರಿಗೆ ಇದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಮನದಟ್ಟಾಗುತ್ತೆ. ಹಾಗಾಗಿ ಒಂದು ಇವತ್ತು ನಡೀತಾ ಇದೆ ಎಲ್ಲೋ ಒಂದು ಕಡೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅಂದರೆ ಇವರು ಭಯೋತ್ಪಾದಕರದ್ದು ಒಂದು ಗುಂಪಿದೆಯಲ್ಲ, ಅವ್ರದ್ದೇನು ಯುದ್ಧ ನಡೀತು ಮೊನ್ನೆ ಅವರು 2-3 ತಿಂಗಳು ನಿರಂತರವಾಗಿ ನಡೆದು ಹಮಾಸ್ ಇಸ್ರೇಲ್. ಇವತ್ತು ಎಲ್ಲಿಗೆ ಹೊಟ್ಟೋಯ್ತು ಅದು? ಹಮಾಸ್ ಇಸ್ರೇಲ್ ಹೊಟ್ಟೋಯ್ತು, ಇರಾನ್ ಇಸ್ರೇಲ್ಗೆ ಬಂತು. ಇರಾನ್ ಇಸ್ರೇಲ್ ವಾರ್ಗೆ ತಿರ್ಕೊಂಥದ್ದು, ಹಮಾಸ್ ಹೋಯ್ತು. ಈಗ ಅದೆಲ್ಲಿಗೆ ಬರ್ತದೆ ಅಂತಂದ್ರೆ, ಇರಾನ್ ಪ್ರವೇಶ ಮಾಡಿದೆ ಅಂತಂದ್ರೆ, ಇರಾನ್ ಬೆಂಬಲಿತ ರಾಷ್ಟ್ರಗಳು ಒಂದ್ ಕಡೆ ನಿಂತ್ಕೋತು ಅಂತಂದ್ರೆ, ಇಸ್ರೇಲ್ನ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ಒಂದ್ ಕಡೆ ನಿಂತ್ಕೋತು ಅಂತಂದ್ರೆ, ಇದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಾರ್ಗ್ ನಿಂತ್ಕೋತು ಅಂತಂದ್ರೆ 3ನೇ ಮಹಾಯುದ್ಧ 25ಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. 25ನೇ ಇಸ್ವಿ ಎಷ್ಟೊತ್ತಿಗೆ ಯುದ್ಧ ಸ್ಟಾರ್ಟ್ ಆಗುತ್ತೆ. 24ಕ್ಕೆ 35-40 ದೇಶಗಳ ಚುನಾವಣೆ ಬೇರೆ ಬರ್ತಾ ಇದೆ. ನಾಳೆ ಭಾರತ ದೇಶದ ಚುನಾವಣೆ ಮೇನಲ್ಲಿ ನಡೆದೋದ್ರೆ ಪುಣ್ಯ, ಅದೃಷ್ಟ. ಅಷ್ಟೊತ್ತಿಗೆ ಯಾವ ರಾಷ್ಟ್ರೀಯ ದುರಂತಗಳು ಸಂಭವಿಸುತ್ತೋ ಗೊತ್ತಿಲ್ಲ. ನ್ಯಾಷನಲ್ ಕೆಲಾಮಿಟೀಸ್, ಪ್ರಕೃತಿ ಅವಘಡಗಳು ಸಂಭವಿಸುತ್ತೋ ಗೊತ್ತಿಲ್ಲ. ಏನ್ ನಡೆಯುತ್ತೋ ಏನ್ ನಡೆಯಲ್ವೋ ಹೇಳಕ್ ಬರೋದಿಲ್ಲ. ಇದರಲ್ಲಿ ಇಂಥ ವಿಷಯಗಳನ್ನ ಮಾತಾಡಿದಾಗ ಜನಸಾಮಾನ್ಯರು ಏನೊಂದು ಅರಿವಿರದ, ಪ್ರಕೃತಿ ಪರಿಸರದಲ್ಲಿ ಏನು ಇಂಬ್ಯಾಲೆನ್ಸ್ ಆಗ್ತಿದೆ ಅನ್ನತಕ್ಕಂಥದ್ರ ಅರಿವೇ ಇಲ್ಲದ ಅದೆಷ್ಟೋ ಜನಕ್ಕೆ ಭಯ ಆಗ್ತಕ್ಕಂಥದ್ದು ಸಹಜ. ಸತ್ಯವನ್ನು ತಿಳ್ಕೊಳ್ಳದೆ ಇದ್ದಾಗ ಭಯ ಆದರೆ ಭಯ ಬಿದ್ದವರು ಎದುರು ಬೀಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸತ್ಯವನ್ನು ತಿಳ್ಕೊಂಡಾಗ ಧೈರ್ಯವಾಗಿ ಫೇಸ್ ಮಾಡ್ತಕ್ಕಂಥ, ಧೈರ್ಯವಾಗಿ ಬದುಕಿ ಬಾಳ್ತಕ್ಕಂಥ, ಸಾವನ್ನ ಸ್ವಾಗತಿಸ್ತಕ್ಕಂಥ ಧೈರ್ಯ ಬೇಕು ಮನುಷ್ಯನಿಗೆ. ಇದು ಎಲ್ಲರಿಗೂ ಬಂದರೆ ಮಾತ್ರ ನಾವು ಇದರಿಂದ ಪಾರಾಗೋ ಸಾಧ್ಯತೆಗಳು ಖಂಡಿತ ಇರುತ್ತೆ. ಹಾಗಾಗಿ ಇದರಲ್ಲಿ ಬಹಳಷ್ಟು ಅಂಶಗಳಿದೆ. ಇದನ್ನ ನಾನು ಎಳೆಯಾಗಿ ಇನ್ನೊಮ್ಮೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅದರ ಬಗ್ಗೆ. ಇದು ಕುರಾನ್ನಲ್ಲಿ ಇರ್ತಕ್ಕಂಥ ಪರಲೋಕ ಚಿತ್ರಣ, ಖಿಯಾಮತ್ ಅಂತ ಏನು ಹೇಳ್ತಾರೆ, ಇದು ಇದರಲ್ಲಿ ಬರುತ್ತೆ. ಭವಿಷ್ಯ ಮಾಲಿಕಾದಲ್ಲಿ ಭಾಗ 1ರಲ್ಲಿ ಇಲ್ಲಿ ಕೆಲವು ಅಂಶಗಳನ್ನ ನಮ್ಮ ಇದರಲ್ಲಿ ಅವರು ನಮ್ಮ ಅನಿಲ್ ಮತ್ತೆ ಅಶೋಕ್ ರವರು ಮಾಹಿತಿಗಳನ್ನು ಕಳಿಸಿದ್ದಾರೆ. ಜೊತೆ ಒಳಗೆ 1-2-3 ಪುಟಗಳ ಇದನ್ನು ಕಳಿಸಿದೆ. PDF ನನಗೆ ಓಪನ್ ಮಾಡಕ್ಕೆ ಬಂದಿರಲಿಲ್ಲ, ಹಾಗಾಗಿ ಅದನ್ನು ಓಪನ್ ಮಾಡಿ ಅದನ್ನು ಅಧ್ಯಯನ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಅದರ ಬಗ್ಗೆ ಮಾತಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅಥವಾ ದಿನೇಶ್ ಅವರೇ, ನೀವೇ ಕೂಡ ಅದನ್ನೇ ನೋಡಿ ಅಧ್ಯಯನ ಮಾಡಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀವೇ ಮಾತಾಡಿ ಅದನ್ನು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬಹುದು. ಬಹಳ ಅದ್ಭುತವಾಗಿದೆ. ಭವಿಷ್ಯ ಮಾಲಿಕ ಇಲ್ಲಿ 2032ರಿಂದ ಸತ್ಯಯುಗ ಪ್ರಾರಂಭ ಅಂತ.
ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದು ಅಷ್ಟೇನೆ, ನಂದನ ಆನಂದಕ್ಕೂ ಮಧ್ಯೆ, ನಂದನ ಆನಂದಕ್ಕೂ ಅಂತ ಹೇಳಿಲ್ಲ, ಮಧ್ಯೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಮೇನ್ ಆಗಿ ತಗೋಬೇಕು. ಅಂದ್ರೆ ಅದೇನಾಗುತ್ತೆ, 2032ಕ್ಕೆ ಬರುತ್ತೆ. ಅಂದ್ರೆ ಭವಿಷ್ಯ ಮಾಲಿಕಾಗೂ ಬ್ರಹ್ಮೇಂದ್ರ ಸ್ವಾಮಿಗಳಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲ. ನಂದನ ಆನಂದಕ್ಕೂ ಮಧ್ಯೆ ಅಂದ್ರೆ 1 or 2 years ಡಿಫರೆನ್ಸ್. ಸೊ ಪಕ್ಕಾ ಫಿಗರ್ ಇದು. నందన ఆనందకు మధ్య నీ ఉద్భవింతును కాశ్మీర దేశమున నమ్మండయ వింధ్య పర్వతముల విద్యులే నేర్తును ನಂದಿ ಕೊಂಡಲೋನ ಸ್ಥಿರముగా ನಿಲ್ಲುತ್ತುನು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ವೀರಭೋಗ ವಸಂತರಾಯರು ಕಲ್ಕ್ಯಾವತಾರ ಪ್ರಭು ಬರ್ತಾರೆ ಅಂತಕ್ಕಂಥ ಒಬ್ಬೊಬ್ರು ಒಂದೊಂದು ಅರ್ಥದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿ ಒಬ್ಬನೇ. ಆದ್ದರಿಂದ ಆ ಕಲಿ ಪ್ರವೇಶ ಆ ಒಂದು ವೀರಭೋಗ ವಸಂತರಾಯರ 13 ವರ್ಷಕ್ಕೆ ಕಾಲಿಟ್ಟಿದೆ. ಲೆಕ್ಕ ತಗೊಳ್ಳಿ, 12ರಿಂದ 24 ಮುಗಿಸಿದೀವಿ, ಈಗ 23 ಮುಗಿಸಿದೀವಿ, 12-13 ವರ್ಷ ಆಯ್ತು. 47ರವರೆಗೂ ಇದು ಮುಂದುವರ್ಕೊಂಡು ಹೋಗುತ್ತೆ. ಭಾರತದ ಮಟ್ಟಿಗೆ ಒಂದು ಶುಭ ಸಂಕೇತ ಸೃಷ್ಟಿ ಆಗೋಗಿರುತ್ತೆ. 32ಕ್ಕೆ ನಮಗೆ ಕೃತಯುಗ ಸತ್ಯಯುಗ ಆರಂಭ ಆಗೋಗಿರ್ತದೆ. ಜಗತ್ತಿನಲ್ಲಿ ಗುರುಸ್ಥಾನದಲ್ಲಿ ಭಾರತ ಬಂದು ನಿಲ್ಲುತ್ತೆ. ಇದನ್ನು ಯಾರೂ ತಡೆಯಕ್ಕಾಗಲ್ಲ. ಇದು ಆಧ್ಯಾತ್ಮದಲ್ಲಿ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ಸತ್ಯಾಂಶಗಳು. ಅದರನ್ನು ಕುರಾನ್ನಲ್ಲೂ ಅದನ್ನೇ ಹೇಳ್ತಾರೆ. ಅದರ ಒಂದು ಇದರಲ್ಲಿ ಅದರ ಬಗ್ಗೆನೂ ಮಾಹಿತಿಗಳಿದೆ, ಅದನ್ನು ನಾನು ಹೇಳ್ತೀನಿ. ಒಂದು ಏನು ಹೇಳ್ತಾರೆ ಅಂತಂದ್ರೆ, ಸತ್ಯಯುಗಕ್ಕೆ ಇಷ್ಟು ಲಕ್ಷಗಳ ಅವಧಿ, ತ್ರೇತಾಯುಗಕ್ಕೆ ಇಷ್ಟು ಲಕ್ಷ ವರ್ಷಗಳ ಅವಧಿ, ದ್ವಾಪರ ಯುಗಕ್ಕೆ ಇಷ್ಟು 8 ಲಕ್ಷ ವರ್ಷಗಳ ಅವಧಿ, ಅದರಲ್ಲಿ ಅರ್ಧ ಕಲಿಯುಗದ ಆಯುಷು 4,32,000 ವರ್ಷ. ಅದಕ್ಕೆ 4 ಪಾದಗಳು, 4,32,000 ವರ್ಷ ಆಗೇ ಇಲ್ವಲ್ಲ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ. ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಧರ್ಮ ಸಂಸ್ಥಾಪನೆಗೆ ಅರ್ಥಕ್ಕಾಗಿ ಸಂಸ್ಥಾಪನೆ ಮಾಡೋದಕ್ಕಾಗಿ ಕೆಲವೆಲ್ಲ ಘೋರ ಯುದ್ಧಗಳು ಮತ್ತೊಂದು ಮಗದೊಂದು ನಡೆದು ಯಾರ್ಯಾರನ್ನ ಸಂಹಾರ ಮಾಡಬೇಕು ಮಾಡಿ ಮುಗಿಸಿ ಒಳ್ಳೆಯದನ್ನು ಸ್ಥಾಪನೆ ಮಾಡಿದ್ರು. ಆ ಶಕ್ತಿ ಆ ಒಂದು ಕಾಲದಲ್ಲಿತ್ತು, ಅಂಥವ್ರು ಇದ್ರು. ಇದು ಕಲಿಕಾಲ ಆದ್ದರಿಂದ, ಇದು ಕಲಿಯುಗವಾದ್ದರಿಂದ ಇದರನ್ನ ಇವ್ರು ಯಾರು ಮಾಡೋಕ್ಕಾಗಲ್ಲ. ಭೂಮಿಯ ಮೇಲೆ ಇರ್ತಕ್ಕಂಥ ಕಲಿ ಪುರುಷರು ಇವ್ರು ಯಾರು ಮಾಡೋಕ್ಕಾಗಲ್ಲ. ಆ ಕಲಿ ಪುರುಷ ಅಂತಕ್ಕಂಥವ್ರು ಯಾರಿದ್ದಾರೋ ಮಹಾನ್ ಶಕ್ತಿ ಉದ್ಭವಿಸಿ ಬಂದು ಅವರು ನಾಶ ಮಾಡಬೇಕು. ಯಾರೂ ನಾಶ ಮಾಡೋ ಅಂಥದ್ದಲ್ಲ. ಆ ಕಲಿ ಪುರುಷ ಕಿರೀಟಗಳನ್ನು ಧರಿಸ್ಕೊಂಡು ಬಿಲ್ಲು ಬಾಣ ಬಿರುಸುಗಳನ್ನು ಹಿಡ್ಕೊಂಡು ಬರ್ತಕ್ಕಂಥವರೆಲ್ಲ ಇಲ್ಲೇ ಇರತಕ್ಕಂಥ ಯಾವುದೋ ವ್ಯಕ್ತಿಯಲ್ಲಿ ಆ ಶಕ್ತಿಯ ಪ್ರದರ್ಶನ ಹಾಗೆ ತೀರುತ್ತೆ. ಅದನ್ನು ಅವರು ಮಾಡಿ ತೋರಿಸ್ತಾರೆ ಅಂತಕ್ಕಂಥದ್ದು ಕೂಡ ಅದು ಸತ್ಯ. ಅದು ಹಾಗಾಗಿ ಆ ಒಂದು ಸಮಯಕ್ಕಾಗಿ ಇವತ್ತು ಎಲ್ಲರೂ ಕಾಯ್ದಿರಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ.